ಅಂಡ್ ಅಧಿಪತ್ರದಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ, ಏನಂದ್ರೆ ಗಗ್ಗರ ಬೆಟ್ಟ ಅಂತ. ಈಗ ದೈವದ ಬಗ್ಗೆ ನಾವು ಕೇಳಿರ್ತೀವಿ, ಎಸ್ಪೆಷಲಿ ಆಫ್ಟರ್ ಕಾಂತಾರ ಅಂತೂ ಎಲ್ರಿಗೂ ಗೊತ್ತು ದೈವಗಳಂದ್ರೇನು, ದೇವರ ಅಂದ್ರೇನು ಡಿಫ್ರೆನ್ಸ್ ಗೊತ್ತು ಎಲ್ರಿಗೂ ಇವಾಗ. ಸೊ ನಿಮಗೆ ದೈವಗಳ ಬಗ್ಗೆ ಎಷ್ಟು ಗೊತ್ತು ಅಂತ? ದೈವ ಆಕ್ಚುಲಿ ನೀವು ಹೇಳಿದಾಗೆ ಕಾಂತಾರ ಸಿನಿಮಾ ಆದ್ಮೇಲೆ ಅದು ನಾನು ಕೇಳಿದ್ದೆ. ದೈವ ನನ್ಗೆ ತುಂಬಾ ಜನ ಮಂಗಳೂರವ್ರು ಇದ್ರು ಹೇಳೋರು. ಬಟ್ ಆ ದೈವದ ಶಕ್ತಿ, ಆ ಹಿನ್ನೆಲೆ, ಮತ್ತೆ ಅಲ್ಲಿ ಕುತ್ತಾರ್ ಅಂತ ಎಲ್ಲ ಇದೆಯಲ್ಲ, ಅದು ಮೂಲ ಸ್ಥಳ ಅಂತ ಹೇಳ್ತಾರೆ ದೈವದ್ದು. ಸೊ ಅಲ್ಲಿಗೆಲ್ಲ ನಾನು ಹೋಗ್ ಬಂದೆ ಕುತ್ತಾರು. ಸೊ ಅದ್ರ ಬಗ್ಗೆ ಅಲ್ಲಿ ಎಲ್ಲೂ ನಾವು ಫೋಟೋ ತೆಗಿಯೋ ಹಾಗಿಲ್ಲ ಆ ದೈವದ್ದು. ಅಲ್ಲಿ ಆ ದೈವಕ್ಕೆ ಮದ್ಯ ತುಂಬಾ ಇಷ್ಟ, ಚಕ್ಲಿ ಇಷ್ಟ. ಸೊ ಅದನ್ನೇ ನಾವು ಕೊಡ್ಬೇಕು. ಮತ್ತೆ ಅದನ್ನ ಫೋಟೋ ತೆಗಿಯೋ ಹಾಗಿಲ್ಲ. ಫೋಟೋ ತೆಗೆದ್ರೆ ಆ ಮನುಷ್ಯರಿಗೆ ಏನಾದ್ರು ಕೆಟ್ಟದಾಗುತ್ತೆ ಅನ್ನೋ ನಂಬಿಕೆ ಇದೆ. ಎಷ್ಟೋ ಜನ ಈಗ ಫೋಟೋ ತೆಗೆದು ರೋಡ್ ಕ್ರಾಸ್ ಮಾಡೋ ಅಷ್ಟರಲ್ಲಿ ಅವ್ರಿಗೇನೋ ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ, ಆ ತರದೆಲ್ಲ ಇದೆ. ಸೊ ಅದೊಂದು ನಂಬಿಕೆ. ಆ ಅಜ್ಜನ್ಗೆ ಈ ಡ್ರಿಂಕ್ಸು ಚಕ್ಲಿ ಎಲ್ಲ ಕೊಟ್ರೆ ನಾವೇನಾದ್ರು ಹರಕೆ ಮಾಡ್ಕೊಂಡ್ರೆ ಆಗತ್ತೆ, ಏನಾದ್ರು ವಸ್ತುಗಳು ಕಳೆದು ಹೋದ್ರೆ ಸಿಗತ್ತೆ. ಅದೊಂದು ಶಕ್ತಿ ಇದ್ದೇ ಇದೆ. ಅದಾದ್ಮೇಲೆ ನಿಜವಾಗ್ಲೂ ಖುಷಿ ಅನ್ಸೋದೇನಂದ್ರೆ ರಿಷಬ್ ಶೆಟ್ಟಿ ಅವರು ನಮ್ಮ ಈ ಕರಾವಳಿ ಕಲ್ಚರ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು. ಇಡೀ ಬಾಲಿವುಡ್ ತಿರುಗ್ ನೋಡ್ತು ಕಾಂತಾರ ಅನ್ನೋ ಸಿನಿಮಾನ. ಸೊ ಅದ್ರ ಮೂಲಕ ಇಲ್ಲಿ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ ಅದು ಏನು ಎತ್ತ ಅಂತ. ಅಂದ್ರೆ ಹಿನ್ನೆಲೆ ನಾನು ತಿಳ್ಕೊತಾ ಇಲ್ಲ, ದೈವ ಅನ್ನೋದೆಲ್ಲ ಗೊತ್ತಾಗ್ತಿದ್ದು, ಭೂತ ಕೋಲ ಎಲ್ಲ. ಹೌದು. ಬಟ್ ಅದು ಕಂಪ್ಲೀಟ್ ಆಗಿ ಅದಕ್ಕಿರೋ ಶಕ್ತಿ ಅದ್ರಲ್ಲೇ 2 ತರ ಇದೆ, ಪಂಜುರ್ಲಿ ಆ ತರ ಎಲ್ಲ. ಅಂದ್ರೆ ಅದನ್ನ ಅದ್ರ ಬಗ್ಗೆ ಹೆಂಗೆ ಕ್ಯೂರಿಯಾಸಿಟಿ ಬೀಳ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಬಂತು. ಸೊ ಅದಾದ್ಮೇಲೆ ನಾನು ತಿಳ್ಕೊಂಡಿದೀನಿ. ಆ ದೈವ ಸ್ಥಳಕ್ಕೂ ಕೂಡ, ದೈವಸ್ಥಾನಕ್ಕೆ ನಾನು ಭೇಟಿನೂ ಕೊಟ್ಟೆ.